ಬರ್ಲಿ
ಸರ್ ಒಂಚೂರು ಮೂವ್ ಮಾಡಿ ಸರ್ ಹೇಳ್ತೀವಿ ಸರ್ ಹೇಳ್ತೀವಿ ದಯಮಾಡಿ ಸಂದೇಶ್ ಸರ್ ಸಂತಿದೆ ಎಲ್ಲರ ಸಾಂಗ್ ಹೇಳಿ ಕುಣಿಬೇಕು ಎವ್ರಿಬಡಿ ಜನರು ಬಂದಿದ್ದೀರಿ. ನಿಮ್ಮ ಉಪಸ್ಥಿತಿನ ನಾವು ಗೌರವಿಸ್ತೀವಿ. ಇದೀಗ ಧಮ್ಮ ದೀಕ್ಷೆ ಮತ್ತು ಆಯ್ತಾಯ್ತು. ಇದೀಗ ಪೆನ್ಷನ್ ಭವನದ ಅಂಬೇಡ್ಕರ್ ಯುವಕ ಸಂಘದವರು ಕೂಡ ಬಂದಿದ್ದಾರೆ. ಅವ್ರಿಗೂ ಗೌರವಿಸ್ತೇನೆ. ಜೈ ಭೀಮ್ ಬ್ರಿಗೇಡ್ ನ ರಾಜೇಶ್ ಮತ್ತು ತಂಡ, ಇಡೀ ತಂಡ ಇವತ್ತು ಇಲ್ಲಿ ಬಂದಿದೆ. ಅವ್ರಿಗೂ ಕೂಡ ಗೌರವಿಸ್ತೇನೆ. ಹಾಗೆ ತೇಜೂರಿನಿಂದ ಬಂದಿರತಕ್ಕಂಥ ಎಲ್ಲ ಅಂಬೇಡ್ಕರ್ ವಾದಿಗಳು, ವಿದ್ಯಾರ್ಥಿಗಳಿಗೆ ನಾನು ಗೌರವ. ಎಲ್ಲ ಜನರು ಒಂದೇ, ನೀವೇ ಭಾರತಕ್ಕೆ ತಂದೆ, ನೀವೇ ಸರ್ವ ಜನನಾಯಕ, ನಿಮಗೆ ನೀವೇ ಸಮವೋಣಿ ದೂತಮ, ನೀವೇ ವಿಶ್ವ ಮಹಾನಾಯಕ.
जय हे भारत भाग्य विधाता, जय हे संविधान पिता, प्रभु भारत निवासिಸುತ್ತ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲೂ ಭ್ರಾತೃತ್ವ ಭಾವನೆಯನ್ನು ಮಾಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1900 ಉಮೇಶ್ ಹಾಜಗೋಡ್ನಹಳ್ಳಿ, ನಮ್ಮ ದಲಿತ ರಕ್ಷಣಾ ಸಮಿತಿಯ ರಮೇಶ್ ಅವರು, ಭಾಗ್ಯ ಕಲ್ವೀರ್ ಅವರು, ವೆಂಕಟೇಶ್ ಬ್ಯಾಕ್ರೊಳ್ಳಿ ಅವರು, ತೋಟೇಶ್ ನಿಟ್ಟೂರ್ ಅವರು, ರಾಮು ನರಸಿಂಹಕುಪ್ಪೆ ಈ ಕಾರ್ಯಕ್ರಮದ ಒಂದು ಭಾಗವಾಗಿರ್ತಕ್ಕಂಥ ಕೃಷ್ಣದಾಸಣ್ಣ ಅವರು, ಹಾಗೆ ರಾಜು ಗುರೂರ್ ಅವರು, ಹುಲಿಕಲ್ ರಾಜಶೇಖರ್ ಅವರು, ಹಾಗೆ ಇವತ್ತಿನ ಸನ್ಮಾನಿತ Remember this history, what our Bhar peoples fought under that time. The battle happened in the 1st January 1888. One side there is the Peshwa, another side the Mahar community is there. Mahar soldier, Siddhanath is the leader of that soldier, Senapati, we can call as a Senapati. Before the battle, what is the real history I will tell you. Before the battle, Siddhanath meet the Peshwa and ask the Peshwa remove the jharu and matka from our body, we have put here only.
and give the respect to all the communities, Mar communities. Because so many war we have fought with you for your side, Peshwa side. Now there is an offer from the British government. Britishers want the flag should be hosted in the Shalimar Wada. Our Mar community want to remove all these things. And dignity of the life should be continued. This is the history behind this. It is a historical war. So many battles are fought in the all over the world because of the property, because of the territory, because of the extension of their Rajya. But this is an exceptional one. Bhima Koregaon battle is an exceptional one, I think. This has a social aspect. They fought for the social cause. They know that we won this battle. Immediately we will remove all these things. Matka and Jhadu. Britishers will be give the respect to us. Battle is lasted only for few hours only. It is started at 8:30 in the morning. Because already Mar community people, Mar soldiers, 31st night, they covered the more than 100 kilometers. And they come to the Bhima Koregaon. This is the Bhima is a river. The bank of the river, the battle is fought one side. Peshwa is there, another bank side. Mar community is there. And before the 5 o'clock, before the sunset, the battle is over. Mar community got the victory. In their memory, and that memories, victory memory, British government erected that Vijaya Stambha. On 1823, 3 years required to erect that Stambha only. The Britishers are erected the Vijaya Stambha over there and all this. ಸೆವಿಯಲ್ಲಿ ಬರೆದು ಇದನ್ನ ನೋಂದಾವಣೆ ಮಾಡಿ ನೋಡಿ, ನೋಂದಾವಣೆ ನಂಬರ್ ಕೂಡ ನಿಮಗೆ ಆ ಬೋರ್ಡ್ ಅಲ್ಲಿ ಕಾಣ್ತಾ ಇದೆ. 30227 5455 ಟ್ರಸ್ಟ್ ಆಕ್ಟ್ ಅಲ್ಲಿ ಅದು ನೋಂದಾವಣೆಯಾಗಿದೆ. ದಿಸ್ ಇಸ್ ದ ಬೈಲಾ. ನೀವು 100 ಸಂಘಟನೆಗಳನ್ನ ಕಟ್ಟಿಕೊಳ್ಳಿ, ಅಭ್ಯಂತರವಿಲ್ಲ. ಆದ್ರೆ ಇದು ಬಾಬಾ ಸಾಹೇಬರೇ ಕಟ್ಟಿದಂತ ಸಂಘಟನೆ ಎನ್ನುವುದರ ಬಗ್ಗೆ ನೀವು ಹೆಮ್ಮೆಯನ್ನ ಚಪ್ಪಾಳೆ ತಟ್ಟುವುದರ ಮುಖೇನ ವ್ಯಕ್ತಪಡಿಸ್ತೀವಿ. ಬಾಬಾ ಸಾಹೇಬರು ಕಟ್ಟಿರ್ತಕ್ಕಂಥ ಈ ಸಂಸ್ಥೆ ಇವತ್ತು ಹಾಸನ ಜಿಲ್ಲೆಯ ಬಹುತೇಕರಿಗೆ ಈ ವೇದಿಕೆಯಲ್ಲಿ ಮತ್ತು ಪ್ರಚಾರ ಮಾಧ್ಯಮದಲ್ಲಿ ಸಿಕ್ಕಂತ ಎಲ್ಲ ಗೆಳೆಯರಿಗೆ ಲಭ್ಯ ಇದೆ. ಇದು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಬಾಬಾ ಸಾಹೇಬರು ಕೇವಲ ರಾಜಕಾರಣವನ್ನ ಮಾಡಿದ್ರು, ಬಾಬಾ ಸಾಹೇಬರು ಪತ್ರಿಕೆಯನ್ನ ನಡೆಸಿದ್ರು, ಸಾಮಾಜಿಕ ಚಳವಳಿಯನ್ನ ಮಾಡಿದ್ರು, ದೇಶ ವಿದೇಶಗಳಲ್ಲಿ ಓದಿದ್ರು, ಕಷ್ಟ ಕಾಲದಲ್ಲಿ ಓದಿದ್ರು, ತನ್ನ ಮಕ್ಕಳನ್ನ ಕಳ್ಕೊಂಡ್ರು, ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಅದನ್ನೇನು ಹೊಸದಾಗಿ ಹೇಳ್ಬೇಕಾಗಿಲ್ಲ. ಆದ್ರೆ ಕಟ್ಟ ಕಡೆಯದಾಗಿ ಅವರು ಯೋಚನೆ ಮಾಡಿದ್ರು 1934ನೇ ಇಸವಿಯಲ್ಲಿ ಇಯೋಲಾದಲ್ಲಿ ಈ ವರ್ಷಕ್ಕೆ ಅದು 100 ವರ್ಷಗಳ ಆಚರಣೆಯ ಕಾರ್ಯಕ್ರಮವನ್ನ ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರಾದಂತ ಭೀಮರಾವ್ ಸರ್ 13ನೇ ತಾರೀಕಲ್ಲಿ ಅದರಲ್ಲಿ ಭಾಗವಹಿಸಿದ್ರು. ನಾಸಿಕಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಪ್ರತಿಜ್ಞೆಯನ್ನ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿಯವರೆಗೆ ಆದಂತಹ ನೋವು, ಅಪಮಾನ, ಸಂಕಟವನ್ನು ಅನುಭವಿಸಿದಂತ ಅಂಬೇಡ್ಕರ್ ಜಾತಿ ಹೆಸರಿನಲ್ಲಿ ಅನುಭವಿಸಿದಂತ ಈ ವಿಪ್ಲವಗಳನ್ನ ಮೆಟ್ಟಿ ಅವರು ಹೇಳ್ತಾರೆ, ಹುಟ್ಟು ಆಕಸ್ಮಿಕ, ಬರ್ತ್ ಇನ್ ಆಕ್ಸಿಡೆಂಟಲ್ ಥಿಂಗ್,
ಗೊತ್ತಿಲ್ಲ ನನಗೆ ಎಲ್ಲಿ ಹುಟ್ಟಬೇಕು, ಹೇಗೆ ಹುಟ್ಟಬೇಕು, ಯಾರ ಮಗನಾಗಿ ಜನಿಸಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಡೆತ್ ಇಸ್ ಅ ಸರ್ಟನ್, ಸಾವು ಖಚಿತವಾಗಿದೆ. ನನಗೆ ಗೊತ್ತಿದೆ, ನಾನು ಮುಂದೊಂದು ದಿನ ಸತ್ತೋಗ್ತೇನೆ. ಇದು ಬೌದ್ಧತ್ವದಲ್ಲಿ ತಥಾಗತರು ಹೇಳಿದ ಮಾತು ಕೂಡ ಇದೆ. ಹಾಗಾಗಿ ಆ ನಾಸಿಕ್ನ ಇಯೋಲದಲ್ಲಿ ಅವರು ಹೇಳ್ತಾರೆ, ನಾನು ಐ ಕೆನಾಟ್ ಡೈ ಆಸ್ ಎ ಹಿಂದೂ. ಮತ್ತೆ ಏನಾಗಿ ಸಾಯ್ತಾರೆ, ಏನಾಗ್ಬೇಕು ಅಂತ ಹೇಳಿ ಜನಮಾನಸಕ್ಕೆ ತುಂಬಾ ಗೊಂದಲವಿದ್ದಂತ ಕಾಲದಲ್ಲಿ 21 ವರ್ಷಗಳ ತರುವಾಯ ಮಹಾರಾಷ್ಟ್ರದ ನಾಗಪುರದಲ್ಲಿ ಅಕ್ಟೋಬರ್ 14ನೇ ತಾರೀಕು 1956ನೇ ಇಸವಿಯಲ್ಲಿ ಅವರು ಬೌದ್ಧತ್ವವನ್ನು ಸ್ವೀಕಾರ ಮಾಡ್ತಾರೆ. ನಿಮ್ಗೆ ಅರಿವಿರಬೇಕು, ಯಾಕೆ ಬೌದ್ಧತ್ವಕ್ಕೆ ಹೋದ್ರು ಅಂತ ಹೇಳಿದ್ರೆ, ಮೂಲದಲ್ಲಿ ಈ ನೆಲದ ವಾಸಿಗಳೆಲ್ಲರೂ ಕೂಡ ಬುದ್ಧರೇ ಆಗಿದ್ರು. ಹರಪ್ಪ ಮಹೆಂಜೋದಾರದ ಒಂದು ಸಂಸ್ಕೃತಿಯಿಂದ ಇಲ್ಲಿಯವರೆಗೆ ನಾಗ ಸಂಸ್ಕೃತಿಯವರೆಗೆ ಸಿದ್ಧನಾಕ, ನಾಕ ಅಂತಕ್ಕಂಥದ್ದು ಮರಾಠದಲ್ಲಿ ಹೇಳ್ತಕ್ಕಂಥ ಮಾತು, ಅದು ನಾಗ, ನಾಗ. ಆ ನಾಗ ಜನರು ನೀವೆಲ್ಲ ಯಾರು ಅಂತ ಹೇಳಿದ್ರೆ 6000 ಜಾತಿಗಳಾಗಿ ಒಡೆದು ಓಳಾಗಿರ್ತಕ್ಕಂಥ ಈ ಸಮುದಾಯವನ್ನ ಒಗ್ಗೂಡಿಸುವ ಕೆಲಸವನ್ನ ಭಾರತದ ಸಂವಿಧಾನ ಮಾಡಿತು. ಭಾರತದ ಸಂವಿಧಾನ ಹೊರತಾಗಿ ಯಾವ ಮಹಾಪುರುಷ, ಮಹಾನುಭಾವ, ಮಹಾತ್ಮ ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಅಲ್ಲಿಯವರೆಗೆ ನಮ್ಮ ಸ್ಥಿತಿ ಹೇಗಿತ್ತು ಅಂತ ಹೇಳಿದ್ರೆ, ಇವತ್ತು ಯಾಕೆ ಈ ಕೋರೆಗಾಂವ್ ವಿಜಯೋತ್ಸವವನ್ನು ನಾವು ಮಾಡ್ತೇವೆ ಅಂತ ಹೇಳಿದ್ರೆ, ಇಲ್ಲಿ ಕೇವಲ ಅವತ್ತು ಕತ್ತಿ ಹಿಡಿದು ಹೋರಾಟ ಮಾಡಿದ್ರು. ಪೇಶ್ವೆ 28,000 ಅರಬರ 2,000 ಸೈನಿಕರನ್ನ ನಾಶ ಮಾಡಿ ಅವತ್ತು 12 ಗಂಟೆಗಳ ಕಾಲ ಹಸಿವೆಯಿಂದ 27 ಕಿಲೋಮೀಟರ್ ನಡೆದು ಬಂದ ಆ ಮಹಾರ್ ಸೈನಿಕರು. ಏನು ಮಹಾರ್ ಅಂತ ಹೇಳಿದ್ರೆ, ಅವರ ಹಿನ್ನೆಲೆ ಏನು, ಅವರು ಏನನ್ನ ಮಾಡ್ತಾ ಇದ್ರು ಅಂತ ಹೇಳುವ ಕಣ್ತೆರೆಸುವ ಈ ಚಿಂತನ ಮಂಥನ ಸಭೆಯಲ್ಲಿ ಅವರ ಹೆಸರುಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರೂಪದಲ್ಲಿ ಇದೆ. ಅಲ್ಲಿ ಮಹಾರ್ ಅಂತ ಹೇಳಿದ್ರೆ ಇಲ್ಲಿ ಹೊಲೇರ್ ಅಂತ ಹೇಳ್ಬೋದು. ಆಂಧ್ರದಲ್ಲಿ ಹೋದ್ರೆ ಏನ್ ಹೇಳ್ತಾರೆ, ಮಾಲಾ ಹೇಳ್ತಾರೆ. ಅದೇ ನಾವು ಪುಲಿಯ ಕೇರಳದಲ್ಲಿ ಹೋದ್ರೆ, ನಮ್ಮ ತಮಿಳುನಾಡಲ್ಲಿ ಹೋದ್ರೆ ಪರೆಯ, ಹಾಗೆ ವೆಸ್ಟ್ ಬಂಗಾಲಲ್ಲಿ ಹೋದ್ರೆ ಚಂಡಾಲ್. ಹೀಗೆ ವಿವಿಧ ರೂಪಗಳಲ್ಲಿ ಕರೀತಕ್ಕಂಥ ಈ ಸಮುದಾಯ, ಒಂದು ರಕ್ತ ಸಂಬಂಧವನ್ನು ಬೆರೆಸ್ತಕ್ಕಂಥ ಈ ಸಮುದಾಯ, ಇವರ ಶೌರ್ಯ ಪ್ರತಾಪಗಳು ಶತಶತಮಾನಗಳಿಂದ ಇದೆ. ಆದ್ರೆ ಇದು ಯಾಕೆ ಮಹತ್ವವನ್ನ, ಮಹಾರ್ ಯುದ್ಧ ಅಥವಾ ಈ ಪೇಶ್ವೆಗಳ ವಿರುದ್ಧದ ಯುದ್ಧ, ಕೋರೆಗಾಂವ್ ಯುದ್ಧ ಮಹತ್ವ, 208 ವರ್ಷಗಳ ಹಿಂದೆ ನಡೆದಂತ ಈ ಯುದ್ಧ ಯಾಕೆ ಮಹತ್ವ ಅಂತ ಹೇಳಿದ್ರೆ, ನಮಗೆ ಯುದ್ಧ ಮಾಡಿ ರಾಜ್ಯವನ್ನ ಗೆಲ್ಲಬೇಕು ಅಂತದ್ದಲ್ಲ. ಅಮೃತನಾಕ ಅಂತಕ್ಕಂಥ ಒಬ್ಬ ಮಹಾರ್ ಸೈನಿಕನ ಒಂದು ಇತಿಹಾಸವನ್ನ ನಾವು ಉಲ್ಲೇಖ ಮಾಡಬೇಕು. ಒಬ್ಬ ಬಾದಶಾಹನ ಹೆಂಡತಿ ಕಾಡಿನಲ್ಲಿ ವಿಹಾರಕ್ಕೆ ಹೋದಾಗ ಕಣ್ಮರೆ ಆಗಿರ್ತಾಳೆ. ಆಕೆಯನ್ನು ಒಂದು ತಿಂಗಳಾನುಗಟ್ಟಲೆ ಹುಡುಕಿದ್ರು ಕೂಡ ಸಿಗೋದಿಲ್ಲ, ವೈರಿ ಪಡೆ ಅವರನ್ನ ಅಪಹರಿಸ್ಕೊಂಡು ಹೋಗಿರ್ತದ. ಆದ್ರೆ ಈ ಅಮೃತನಾಕ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಜವಾಬ್ದಾರಿಯನ್ನು ಹುಡುಕಿ ತರುವ ಜವಾಬ್ದಾರಿ ನನಗೆ ಕೊಡಿ ಬಾದಶಾಹ, ನಾನು ಅವ್ರನ್ನ ಹುಡುಕಿಯೇ ತರ್ತೇನೆ ಬೇಗಂ ದೀದಿನ ಅಂತ ಹೇಳಿ ಅವರು ಪಣ ತೊಡ್ತಾರೆ. ಹೋಗುವ ಮುನ್ನ ಒಂದು ಕುಡಿಕೆಯಲ್ಲಿ ಬಾಯಿಗೆ ಬಟ್ಟೆಯನ್ನ ಕಟ್ಟಿ ಇದನ್ನ ಜೋಪಾನಾಗಿ ಇಟ್ಕೊಂಡಿರಿ ಅಂತ ಕೊಟ್ಟೋಗಿರ್ತಾರೆ ಅವರು. ಅಮೃತನಾಕ ತೆಗಿಬಾರ್ದು, ಇದನ್ನ ನೀವು ಹಾಗೆ ಇಟ್ಕೊಂಡಿರಿ ಅಂತ ಹೇಳಿ. ಕಡೆಗೆ ಅವರ ಶತಾಯ ಪ್ರಯತ್ನದ ಫಲವಾಗಿ ಅವ್ರನ್ನ ಹುಡುಕಿ ತರ್ತಾರೆ. ಏನು ಇವನು ತಿಂಗಳಾನುಗಟ್ಲೆ ಈ ಸೈನಿಕ, ಈ ಮಹಾರ್ ಸೈನಿಕ ಅವರನ್ನ ಹುಡುಕಿ ಸುಮ್ಮನೆ ತಂದಿದ್ದಾನ ಇಂಥ ಸುಂದರಿಯಾದ ಮಹಾರಾಣಿಯನ್ನ, ಇವನ ಮೇಲೆ ಸಂಶಯ ಪಡ್ತಾರೆ ಅವರು. ಅವರ ಮಾತನ್ನ ಕೇಳಿದಂತ ಆಸ್ಥಾನದ ಚಾಡಿಕೋರರ ಮಾತನ್ನ ಕೇಳಿದಂತ ಬಾದಶಾಹ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿ, ಜನವರಿ 20ನೇ ತಾರೀಕು ಇವತ್ತು ನಮಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರವರ ಮೊಮ್ಮಗ ನಮ್ಮ ಹಾಸನಕ್ಕೆ ಪಾದಾರ್ಪಣೆ ಮಾಡಿದ್ದು ನಮ್ಮೆಲ್ಲರ ಹೆಮ್ಮೆ ಮತ್ತೆ ಆತ್ಮ ಸಂತೋಷವಾಗಿ ಇವತ್ತು ನಾವು ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನು ನಾವು ಇವತ್ತು ಆಚರಿಸ್ತಾ ಇದ್ದೀವಿ. ನಾವೆಲ್ಲ ಗೊತ್ತಿರೋಂಗೆ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಬಗ್ಗೆ ನಿಮ್ಗೆಲ್ಲ ಗೊತ್ತಿರೋಂಗೆ ಜನವರಿ 1ರಂದು ನಾವೆಲ್ಲ ಆಚರಿಸಿದ್ವಿ. ದಲಿತ ಸೈನಿಕರ ಶೌರ್ಯವನ್ನು ಮೆರೆದಂತಹ ದಿನ ಇವತ್ತು. ಅವರು ಪೇಶ್ವಪಡೆಯನ್ನು ತೋರಿಸಿದಂತಹ ದಿನ. ಅತ್ಯಂತ ಇದರಲ್ಲಿ ಗೊತ್ತಾಗ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರ ಅವರು ಒಂದು ಆಶಾದಾಯಕವಾದಂತಹ ಸಮಾನತೆ, ಜಾತಿ ವಿರುದ್ಧ ಹೋರಾಟ ಹಾಗೂ ಅಸ್ಪೃಶ್ಯತೆ, ಇದನ್ನೆಲ್ಲ ಒಂದು ಸಂಕೇತವೇ ಇವತ್ತು ಭೀಮಾ ಕೋರೆಗಾಂವ್ ವಿಜಯೋತ್ಸವದ ದಿನ. ಈ ದಿನದಂದು ನಿಮಗೆಲ್ಲ ಗೊತ್ತಿರೋಂಗೆ ಈ ದಿನದ ವಿಶೇಷತೆಯನ್ನ ನಮ್ಮ ಮುಂದಿನ ಯುವ ಪೀಳಿಗೆಗೆ ನಾವು ಮಾಡುವಂಥ ಕೆಲಸವನ್ನ, ಅವರಿಗೆ ತಿಳಿಯುವಂಥ ಕೆಲಸವನ್ನ ಮಾಡುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಇವತ್ತು ಐ ಆಮ್ ವೆರಿ ಹ್ಯಾಪಿ ಸರ್ ದಟ್ ಯು ಹ್ಯಾವ್ ಬೀನ್ ಕಮ್ ಟು ದ ಹಾಸನ್. We are blessed that the state's great men have come to Hasan. I heartily welcome you, sir. ಜೊತೆಗೆ ಇವತ್ತು
ನಾನು ಸಾಹೇಬ್ರ ಮುಖವನ್ನು ನೋಡಿದ್ರೆ ಅವ್ರ ಬಗ್ಗೆ ಎಷ್ಟು ಬಣ್ಣಿಸಿದ್ರು ಸಾಲದು. ಅವರ ಒಂದು ಆ ಸಿಂಪ್ಲಿಸಿಟಿ, ಅವರ ಸರಳತೆಯನ್ನ ನಾವು ಎಷ್ಟು ಬಂದು ಇವತ್ತು, ಯಾಕಂದ್ರೆ ಮುಂಬೈಯಿಂದ ಇವತ್ತು ಹಾಸನಕ್ಕೆ ನಮಗೋಸ್ಕರ ಬಂದಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಅಲ್ಲಿ ಸಮಾಜದ ಮೇಲೆ ಹಾಗೂ ನಮ್ಮೆಲ್ಲರ ಮೇಲೆ ಎಷ್ಟು ಗೌರವ ಪ್ರೀತಿ ಇದೆ ಅನ್ನೋದನ್ನ ನಾವು ತಿಳಿಬೇಕಾಗ್ತದೆ. ಹಾಗಾಗಿ ನಾವೆಲ್ಲ ಅವ್ರ ಪರ ನಿಂತು ಅವ್ರ ಕೈ ಬಲಪಡಿಸುವಂತ ಕೆಲಸವನ್ನ ಮಾಡಬೇಕು. ಇವತ್ತು ನನಗಂತೂ ಆತ್ಮಪೂರ್ವಕವಾಗಿ ನಾವ್ಯಾರು ಅಂಬೇಡ್ಕರ್ ಸಾಹೇಬ್ರ ನೋಡಿಲ್ಲ, ನಾವು ನೋಡಿರೋದು ಫೋಟೋದಲ್ಲಿ ಮತ್ತೆ ವಿಡಿಯೋದಲ್ಲಿ, ಆದ್ರೆ ನನಗಂತೂ ಅವರೇ ಸಾಕ್ಷಾತ್ BR ಅಂಬೇಡ್ಕರ್ ಸಾಹೇಬ್ರಿಗೆ ಕಂಡ್ರು. ಹಾಗಾಗಿ ಇವತ್ತು ನಾನು ಆ ವೇದಿಕೆಯನ್ನ ಅವ್ರ ಜೊತೆ ಹಂಚ್ಕೊಂಡಿರೋದು ನನ್ನ ಸೌಭಾಗ್ಯ, ನನ್ನ ಪುಣ್ಯ ಅನ್ನೋದು ನಾನು ಭಾವಿಸ್ತೀನಿ. ಜೊತೆಗೆ ಇವತ್ತು ನಾವೆಲ್ಲ ಗಾಂಧಿ ಎಲ್ಲ ಜಯಂತಿಗಳಲ್ಲಿ ಸಂವಿಧಾನ ದಿನದಲ್ಲಿ ನಾವು ಹೇಳ್ತಾ ಇರೋದು ಅಂದ್ರೆ ಸಂವಿಧಾನವನ್ನ ಉಳಿಸುವಂತ ಕೆಲಸವನ್ನ ಮಾಡಬೇಕು. ಸಂವಿಧಾನದಲ್ಲಿರುವಂತಹ ಪ್ರತಿಯೊಂದು ಆರ್ಟಿಕಲ್, ಪ್ರತಿಯೊಂದು ಅಂಶವನ್ನು ನಾವು ನಮಗೆ ಒಗ್ಗೂಡಿಸುವಂತ ಕೆಲಸವನ್ನ ಮಾಡಬೇಕು ಅಂತ ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಸಂವಿಧಾನ ಅಂತ ಹೇಳಿದ್ರೆ ಒಂದು ಪವಿತ್ರವಾದ ಗ್ರಂಥ. ನಮಗೆ ಎಲ್ಲ ಗ್ರಂಥಗಳಲ್ಲಿ ಹೇಗೆ ಪವಿತ್ರ, ಅದೇ ರೀತಿ ಸಂವಿಧಾನದು ಒಂದು ಪವಿತ್ರವಾದ ಗ್ರಂಥ. ಇವತ್ತು ನಾವೆಲ್ಲ ಸ್ವತಂತ್ರವಾಗಿ, ನಾನು ಸಂಸದನಾಗಿದ್ದೀನಿ, ನೀವೆಲ್ಲ ಒಂದು ಸಮಾಜದ ಮುಖಿಯಾಗಿ ನಾವು ಒಂದು ಹಂತದಲ್ಲಿ ಇದ್ದೀವಿ ಅಂತ ಹೇಳೋದಕ್ಕೆ ಕಾರಣ ಡಾಕ್ಟರ್ BR ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ. ಹಾಗಾಗಿ ಅದನ್ನ ಉಳಿವಿಗಾಗಿ, ಏಳಿಗೆಗಾಗಿ ಅದನ್ನ ಮಾಡುವಂತ ಜವಾಬ್ದಾರಿ ನಾವೆಲ್ಲ ಸಮಾಜದ ಒಬ್ಬ ಪ್ರತಿನಿಧಿಯಾಗಿ, ಸಾರ್ವಜನಿಕನಾಗಿ ನಮ್ಮೆಲ್ಲರ ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ಜೊತೆಗೆ ಸಂವಿಧಾನವನ್ನ ನಮ್ಮ ಮುಂದಿನ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಹೇಳುವಂತ ಕೆಲಸವನ್ನ ನಾವು ಮಾಡಬೇಕಾಗ್ತದೆ. ಬರೀ ನಾವು ಆಚರಣೆ ಜೊತೆಗೆ ಸಂವಿಧಾನವನ್ನ ಇನ್ನಷ್ಟು ಜನಕ್ಕೆ ಹೇಳುವಂತ ನಮ್ಮ ರಾಜು ಗುರು ಸರ್ ಅವರು ಸಂವಿಧಾನ ಪೀಠಕ್ಕೆ ಓದನದ ಅನ್ನೋ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಮಾಡಿ ಅದ್ಭುತವಾದಂತಹ ಕಾರ್ಯಕ್ರಮ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದೇ ರೀತಿ ನಾವೆಲ್ಲ, ನಾನಂತೂ ಪ್ರಾಮಾಣಿಕವಾಗಿ ಸಮಾಜದ ಏಳಿಗೆಗಾಗಿ ಯಾವಾಗಲೂ ದುಡಿಯುವಂತ ಸಿದ್ಧನಿದ್ದೇನೆ, ಯಾವಾಗಲೂ ದುಡಿಯುವಂತ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳ್ತಾ ಇವತ್ತು ವೇದಿಕೆಯಲ್ಲಿ ಇನ್ನೂ ಹಲವಾರು ಗಣ್ಯರು ಮಾತಾಡಬೇಕಾಗಿದೆ.